ಏ ಸಾವುಕಾರ ನೀವೇನು ಇಟ್ರು ಹೌದ್ರಲ್ಲ ವೆಂಟಿಲೇಷನ್ ನೋಡಲ್ಲ ನಮ್ಗೆ ಎಲ್ಲ ಕಿಟಕಿ ಹಿಂಗಿದ್ರು ತೂಲ್ತಿರ್ತಾವ. इतने तेजस्वी लोग हैं हमारे पास. ಯಾವ ತುದಿಗೆ ಹೋಗಿ ಕೊಲ್ಲು ಕೊಕ್ಕು ಮಲೈ ಯಾರೋ ಇವಳ ಮಮ್ಮಿ ಡ್ಯಾಡಿ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. आप अपना नाम बताइए. आपके नंबर से रोज कॉल्स आती हैं. ರೋಸ್ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಇನ್ಸ್ಟಾ ಫ್ಯಾಮಿಲಿ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಅದೇನಿ ಸ್ಕಿಪ್ ಮಾಡಕ್ ಹೋಗ್ಬೇಡ. ನಾನು ನಿಮ್ಮ HP ಲಾಕ್ಸ್ ಸೆಟಪ್ ಸ್ವಲ್ಪ ಏನೋ ಮಾಡ್ಕೋಕತ್ತೇನಿ, ಹಂಗ ಈಗ ಚಾಲು ಮಾಡ್ಯಾನಂತ. ಏನಿಲ್ಲ, ಎಲ್ಲರಿಗೂ ಒಂದಿಷ್ಟು ಡೌಟ್ ಇರ್ತೈತಿ. ಹಿಂಗ ರೈಡಿಂಗ್ ಟ್ರಾವೆಲಿಂಗ್ ಅದು ಮಾಡ್ಬೇಕಾರ ರೂಮಿಗೆ ಹೋದ್ಮ್ಯಾಗ ಸುಮ್ಮನೆ ಮೊಕ್ಕೋತಾರೋ ಏನಾರ ಜುಗಾಡ್ಗಿರಿ ಮಾಡ್ತಾರೋ ಅಂತ ಹೇಳಿ ಅದನ್ನ ಇವತ್ತ ನಾವು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಾವ್ ಯಾವ ತರ ಜುಗಾಡ್ ಮಾಡಿರ್ತೀವಿ, ಇಲ್ಲ ಏನ್ ಮಷ್ಕಿರಿ ಮಾಡಿರ್ತೀವಿ ಅಂತ ಹೇಳಿ ತೋರ್ಸಕ್ ನಾ ಬಂದೇನಿ ಇವತ್ತ. ಇದ ಸ್ಟಾರ್ಟಿಂಗ್ ಮಷ್ಕಿರಿ ಮತ್ತ ಆಮೇಲೆ ನಂದು ರೈಡಿಂಗ್ ಲಾಗ್ ಅದ್ರಾಗ ಕಂಟಿನ್ಯೂ ಮಾಡೀನಿ. ಇಷ್ಟು ಸೇರಿ ಹೋದಾಗ ನಾನ್ ನಮ್ಮ ರೂಮ್ನಾಗ ಏನ್ ಜುಗಾಡ್ ಮಾಡೇನ ಅಂತ ಹೋಗಿ ತೋರಿಸ್ತೀನಿ, ಹೋಗಿ ನೋಡ್ಕೊಂಡ್ ಬರ್ರಿ. ಹಾಯ್ ಫ್ರೆಂಡ್ಸ್, ಇವತ್ ನಾವು ಎಲ್ಲೆಲ್ಲಿ ಹೋಗಿದ್ರು? ಯಾವ ತುದಿಗೆ ಹೋಗಿ ಕೊಲ್ಲು ಕೊಕ್ಕು ಮಲೈ ಕೊಲಕು ಮಲೆಗೆ ಹೋಗಿದ್ದು ರೀ. ಬೈ ಹೆಂಗಿತ್ ನಿಮ್ದು ಅನಿಸಿಕೆ ಒಂದು ಹೇಳ್ರಿ. ಇದ್ಯಾಕ ಮೈಕ್ ಏ ಬ್ಯಾಡು ತುಂಬಾ ಹೇಳ್ತಾನ ಹಂಗ ಮೈಕ್ ಬೇಡ ಹೇಳ್. ಹೇಳ್ರಪ್ಪ. ಬೈ ಆ ಊರಾಗ ಎಷ್ಟ್ ಮನಿ ಅದಾವಲ್ಲ, ಅದ್ರ 2 ಪಟ್ ಜೀಪ್ ಅದಾವ. ಎಲ್ಲಾರು ಉದ್ಯೋಗ ಅದನ್ನ ಮಾಡ್ತಾರ ಅಲ್ಲಿ. ಹೆಂಗ್ ನಮ್ ಎಲ್ಲ ಮುಡ್ದಾಗ ಎಲ್ಲಾರು ಪಾಪಡೆ ಮಾಡ್ತಾರಲ್ಲ ಹಂಗ ರೋಡ್ ಇನ್ವೆಂಟ ಮಾಡಿರ್ಕಿಲ್ಲ ಅಂತ ದಾರಿಗೆಲ್ಲ ಕರ್ಕೊಂಡ್ಗಾರ. ರೋಡ್ ದಾರಿನ ಅಲ್ಲ ಕರೆ ಅಂದ್ರ ಗುಡ್ಡ ಅದ ಅಂದ್ರ ಹತ್ತಿಸ್ಕೊಂಡ್ ಹೋದ್ರ ನನ್ನೂ ಒಂದ್ ಸ್ವಲ್ಪ ಇನ್ನ ಎಲ್ಲೆಲ್ಲಿ ಪಾರ್ಟ್ಸ್ ಎಲ್ಲೆಲ್ಲಿ ಏನ್ ಉದ್ರಿ ಗೊತ್ತಿಲ್ಲ. ವಾಪಸ್ 5 ಕಿಲೋ ಎಷ್ಟದ 12 ಕಿಲೋಮೀಟರ್ ಅಂತಂದ್ರ 12 ಗುಡ್ಡ ಹತ್ತಿಸ್ ಕರ್ಕೊಂಡ್ ಹೋಗಿದ್ರೆ ಅಂದ್ರ ಮ್ಯಾಲ್ ಹೋದ್ಮ್ಯಾಲಂತೂ ಮಜಾ ಇತ್ತ. ಆದ್ರೆ ಲೇಟರ್ ಹರೀಶ್ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕ್ತಾ. ಆದ್ರ ಅದ್ ಹೆಂಗಿತ್ತ ಅಂದ್ರ ಮುರುಘಾಮಠದ ಜಾತ್ರೆ ಧಾರವಾಡದವ್ರ ಫ್ಯಾನ್ಸ್ ಇರ್ತಾರಲ್ಲ, ಇವಂಗ ಹರೀಶ್ ಅವ್ರ ಗೊತ್ತಿರ್ತೈತಿ. ಮುರುಘಾಮಠ ಜಾತ್ರೆಗತ್ತೆ ಮಂದಿ ಕುಡಿದ್ರ ಮ್ಯಾಗಲ್ಲೇ ಎಕ್ಸ್ಪೆಕ್ಟೇಷನ್ ಇತ್ತು ಬಿಡ, ಯಾಕಂದ್ರೆ ವೀಕೆಂಡ್ ಇತ್ತು ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್. ಬಟ್ ವ್ಯೂ ಪಾಯಿಂಟ್ ಅಲ್ಲಿ ಮಠ ಮ್ಯಾಲ ಹೋಗಿದ್ದೆಲ್ಲ ವರ್ತ್ ಇತ್ತದ, ಖುಷಿ ಆಯ್ತ, ಸ್ಯಾಟಿಸ್ಫೈ ಆಯ್ತು. ಊಟದ ಬಗ್ಗೆ ಒಂದೆರಡು ಮಾತಾಡ. ಏ ಬೈ ಒಬ್ಬ ಹೇಳ್ತಂಕೆ ಒಬ್ಬ ಪಾಪ ಸ್ವಲ್ಪ ಜಲ್ದಿ ಆರ್ಡರ್ ಮಾಡ್ಬೇಕು ಮತ್ತ ಲೇಟ್ ಆಕತಿ ಬಡ ಬಡ ಕೊಡ್ಬೇಕಂತಂದಂಗ್ರಿ ಇವ್ ಹಿಂಗ ಆರ್ಡರ್ ಮಾಡಿ ಒಂದು ತಿಂದಿರ ವಯಾಗ ತಂದ್ ಕೊಟ್ರ ಅಲ್ಲಿ ಫ್ರೈಡ್ ರೈಸ್. ಬಾಳ ಕೆಟ್ಟ ಫಾಸ್ಟ್ ಡೆಲಿವರಿ ಐತಿಲ್ಲಿ. ಝೊಮ್ಯಾಟೊ ಆಮೇಲೆ ಬ್ಲಿಂಕಿಟ್ ಎಲ್ಲಾ ಫೇಲ್. ಇಲ್ಲಿ ಗುಡ್ ಇದ್ರು ಬಡ ಬಡ ತಂದ್ ಡೆಲಿವರಿ ಕೊಡ್ತಾರ ನೋಡ್ರಿ. ಅದೇನ್ ಮಾಡಿ ಬಿಸಿ ನೀರ್ ಮೇಲೆ ಇಟ್ಟು ಬಿಟ್ಟಿರ್ತಾರೇನೋ, ಕೇಳೋಟ್ಗೆ ದಬ ಹಾಕಿ ಕೊಟ್ಟು ಬಿಡ್ತಾರ. ಚಲೋ ಐತ್ ಬೈ ಕೇರಳ ಒಂದಿಟ. ಅಂದ್ರ ಒಂದ್ ಸೈಡ್ ಆಫ್ ಕೇರಳ ಚಲೋ ಐತಿ, ಇನ್ನೊಂದ್ ಸೈಡ್ ಇನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಲ್ಲ. ರೀಲ್ ನೋಡಿದ್ ಮುನ್ನಾರಿಗೂ ರಿಯಾಲಿಟಿ ನೋಡಿದ್ ಮುನ್ನಾರಿಗೂ ಏನ್ ಡಿಫ್ರೆನ್ಸ್? ಪ್ಲೇಸಸ್ ಸೇಮ್ ಸೇಮ್ ಅದಾವ, ಬಟ್ ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕ, ಸ್ವಲ್ಪ ಕರೆಕ್ಟ್ ಆಗಿ ಟೈಮ್ ಸಿಗ್ಬೇಕಂತ ನನಗ ಅನ್ಸಲ್ಲ. ರೀಲ್ ದಾಗ ನೋಡ್ರ ಅಷ್ಟ್ ಮಜಾ ಅನ್ಸಂಗಿಲ್ಲ. ಹಂಗಲ್ಲ, ರೀಲ್ ದಾಗ ಎಲ್ಲಾ ಚಂದ ಅನ್ಸೋಣ. ಎಡಿಟ್ ಮ್ಯಾನೇಜರ್ ದೊಡ್ಡ ಸ್ಟ್ರಾಂಗ್ ರೀಸನ್ ಕೊಟ್ಟು 10 ದಿವಸ ಹಿಡಿದು ಬರ್ಬೇಕು ಅಷ್ಟೇ. ಇದು ಕಟ್ ಮಾಡಿ ಫುಲ್ ಐಟಿ ಕಾನ್ಫ್ಲಿಕ್ಟ್ ಆಗ್ತಾವ ಇದ್ರಲ್ಲೇ. ಇದನ್ನೆಲ್ಲ ಕಟ್ ಮಾಡ್ರಿ. ಇವ್ರ ರೋಹಿತ್ ಭಾಯ್, ನೀವು ಹೇಳ್ಬೇಕು ನಿಮ್ಮ ಅನಿಸಿಕೆ ಬಗ್ಗೆ. ನೀವು ಫೋನ್ ನೋಡಕ್ ಬಂದ್ರ ಟ್ರಿಪ್ ಎಕ್ಸ್ಪ್ಲೋರ್ ಮಾಡಕ್ ಬಂದ್ರಿ ಹೆಂಗ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ, ಹುಡುಗಿ ಜೊತೆ ಚಾಟ್ ಮಾಡೋದು ಏನಿದೆ ಈ ಹಿಮಾಲಯನ್ ಆಗಿದ್ ನೋಡ್ರಿ ಎಚ್ ಕಾಣುವತ್ತು. ಏನಂತಾರಿ HP ಅವ್ರ? ಸ್ಟೋರಿ ಹಾಕ್ಬೇಕ ಅದೆಲ್ಲ ಈಗೆಲ್ಲ ಇನ್ಸ್ಟಾಗ್ರಾಮ್ ದಾಗ ತಿನ್ನೋದು ಅನ್ನೋದು ಎಲ್ಲ ಅಲ್ಲೇ ಆಗೈತ್ರಿ. ನೀ ಕ್ಯಾಮ್ರಾ ಇಟ್ಕೊಂಡಿ ಯಾವ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ MF ಎನೇಬಲ್ ಮಾಡಿದ್ರು ಬಾಬು. ಕಳ್ಸ್ಬೇಕಂತ ಮಾಡಿ ಶಿರುಬಾಯಿ ನಿಮ್ದು ಅನಿಸಿಕೆ ಹೇಳ್ಬೋದು ಎಲ್ಲಾರು. ನೋಡಿ guys, ನಮ್ ರೂಮಿಗೆ ನಮಗೆ ಹೊರಗೆ ಕೀಲಿ ಬಿ ಹಾಕಿದವರು ಹೊರಗೆ ಹಾಕ್ಯಾರು, ಒಳಗೆ ಹಾಕ್ಯಾರ, ನಮ್ಮನ್ನ ಹೊರಗೆ ಹಾಕ್ಯಾರ. ಶಿರುಬಾಯಿ ನಿಮ್ಮ ಅನಿಸಿಕೆ ಬಗ್ಗೆ ಹೇಳ್ರಿ ಇವತ್ತು. ಅಲ್ಲ, ವೆಂಟಿಲೇಷನ್ ನೋಡಲ್ಲ ನಮ್ಗೆ ಎಲ್ಲ ಕಿಟಕಿ ಹಿಂಗಿದ್ರು ತೂಲ್ತಿರ್ತಾವ. इतने तेजस्वी लोग हैं हमारे पास.
कितने शानदार विचार रखते हैं जी. ಜಿಪ್ ಲೈನ್ ಬಗ್ಗೆ ನಿಮ್ ಫಸ್ಟ್ ಟೈಮ್ ಮಾಡ್ತೀರಿ. ಏನ್ ಜಿಪ್ ಲೈನ್ ಜಿಪ್ ಹಿಂಗ್ ಹಾಕೊಂಡಂಗ ಆತ್ ನೋಡ ಅಷ್ಟೇ, ಏನಿಲ್ಲ. ಇವು ಈಗಾರ ಬಂದ್ ನಾಟಕಿನ್ ಇಲ್ಲೇ ಇದ್ನಲ್ಲ ಹೊರಗ. ಗೈಸ್ ಬಾಯ್. ಏನ ಒಂದ್ ನಿಮಿಷಕ್ಕೆ ಕಂಗಾಲ ಅದಾವ. ಈಗ ನೋಡ್ಕೊಂಡ್ ಬಂದ್ರಿ ನಮ್ ರೂಮ್ನಾಗ ನಾವ್ ಏನೇನ್ ಜುಗಾಡ್ ಮಾಡ್ಯಾವ ಅಂತೇಳಿ. ಒಂದ್ ರೂಮ್ನಾಗ ಒಂದ್ ಪಾಡ್ಕಾಸ್ಟ್ ನಡೆಸ್ಬಿಟ್ಟೆ ನಾವು ನಮ್ ರೂಮ್ನಾಗ. ಆ ಪಾಡ್ಕಾಸ್ಟ್ ನೋಡಿದ್ರಿ ಸೌದತ್ತಿ ಸಾವ್ಕಾರ ಅಂತೂ ಫುಲ್ ಮಾತೊಳಗೆಲ್ಲ ಡೇಂಜರ್ ಆಗ್ಬಿಟ್ಟಾರೆ. ನೋಡ್ ಬಂದ್ರೆ ಚಲೋ ಐತಂತ ಅನಸ್ತೈತ್ ನನಗ. ಈಗ ನಮ್ದಾತ ನಾವೇನೋ ಹಿಂಗ ಮಸ್ಕಿರಿ ಮಾಡ್ಕೊಂಡ್ ಕುಂತಿದೀವಿ. ನಮ್ಮ ಅಣ್ಣನ ರೂಮ್ದಾಗ ಅವ್ರ ಫ್ರೆಂಡಿಗೆ ಪ್ರ್ಯಾಂಕ್ ಕಾಲ್ ಮಾಡ್ಯಾರ. ಯಾವ್ದೋ ಹುಡುಗಿ ಏನೋ ಇದು ಮಾತಾಡ್ದಂಗ ಏನೋ ಪ್ರ್ಯಾಂಕ್ ಕಾಲ್ ಮಾಡ್ಯಾರ. ಅವಂಗ ಹೆಂಗ ಹೇಳ ಹಿಂದಿ ಬರ್ತೈತಿ ಅಂದ್ರೆ ಅಷ್ಟ್ ಪರ್ಫೆಕ್ಟ್ ಬರಂಗಿಲ್ಲ. ಬಟ್ಲರ್ ಹಿಂದಿ ಅಂತಾರ ನೋಡ್ ಆ ರೀತಿ ಬರ್ತೈತಿ. ಅವ್ ಮಾತಾಡಿದ ರೀತಿ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ರಿ, ಮಸ್ತ್ ಐತಿ. ಹಲೋ, आप अपना नाम बताइए। मैडम आपके नंबर से रोज कॉल्स आती हैं। रोज कब आया? जी कब हाँ, आया? आपके नंबर से रोज कॉल्स आती हैं, क्यों करते हैं आप? कब आया मैडम? तो क्या मैं आपसे झूठ बोल रही हूँ? कब आया मैडम तुमको कॉल? देखें, बात सुने। आप क्या बहुत बड़ी सेलिब्रिटी हैं? आपका नंबर चलता हुआ मेरे पास खुद से आएगा। जरूर कॉल आई होगी तभी तो मैं बोल रही हूँ, मैं क्यों बोलूंगी? ನಾವು ಇಲ್ಲಿ ಮುನ್ನಾರ್ದಷ್ಟೇ ಆಗಿದ್ದೀವಲ್ಲ, ಇಲ್ಲಿ ನಮ್ದು ರೂಮಿನ ಲೊಕೇಶನ್ ಐತಲ್ಲ, ರೂಮಿನ ಲೊಕೇಶನ್ ಮುಂದೆ ಹೊರಗೆ ಬಂದು ನೋಡ್ತೀವಿ. ಫಾಗ್ ಹೆಂಗೈತಿ, ನೆಕ್ಸ್ಟ್ ಲೆವೆಲ್ ಐತಿ ಸಾವ್ಕಾರ. ನೋಡ್ರಿ ಫುಲ್ ಫಾಗ್. ನಮ್ಮ ಗಾಡಿ ಬೆಳಗ್ಗೆ ಅಂದ್ರೆ ಹಗಲೆದ್ದೆಲ್ಲ ಸ್ವಲ್ಪ ಎಲ್ಲ ಲೂಪ್ ಕೀಪ್ ಮಾಡಿ ಇಟ್ಟೇವಿ. ಅವನು ಇಂಥ ಫಾಗ್ದಾಗ ಹೊಡಿಬೇಕು ಈ ಗಾಡಿಗೆ. ಈಗ ನಮ್ದು ಪ್ಲ್ಯಾನ್ ಪೂರಾ ಚೇಂಜ್ ಮಾಡಿಬಿಟ್ಟೆ ನಾವು. ಏನಂದ್ರೆ ಇಲ್ಲೇ ನಮ್ದು ಒಂದು ಡೇ ಪೂರಾ ವಾಟರ್ ಫಾಲ್ಸಿಗೆ ಪ್ಲ್ಯಾನ್ ಹಾಕಿದ್ದೀವಿ. ಬಟ್ ವಾಟರ್ ಫಾಲ್ಸ್ದಾಗ ನೀರೇ ಇಲ್ಲ ಜಾಸ್ತಿ. ಸೊ ಮತ್ತು ಇಲ್ಲೇ ಹೊಡೆದು ಗುಡ್ ಬೇಸರ ಆತ, ಬೀಚ್ ಕಡೆ ಹೋಗೋಣ ಅಂದ್ಬಿಟ್ರು ಒಮ್ಮೆ ಸಡನ್ನ. ಸೊ ಅದ್ರ ಸಂಬಂಧ ನಾವು ಇಲ್ಲಿಂದ ಈಗ ಟಾಪ್ ಸ್ಟೇಷನ್ ಮತ್ತುಪಟ್ಟಿ ಡ್ಯಾಮ್, ಫೋಟೋ ಪಾಯಿಂಟ್ ಇವನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಬಂದು ಪ್ಯಾಕ್ ಮಾಡ್ಕೊಂಡು ಸಂಜೆ ಮುಂದೆ ಸುಮಾರು ಬಿಟ್ಬಿಡ್ತೇವೆ ನಾವು. ಇಲ್ಲಿಂದ ನಾವು ಸೀದಾ ಹೊಂಟಿದ್ದು ಸೀದಾ ಕೊಚ್ಚಿಗೆ ಹೋಗಿ ಕೊಚ್ಚಿ ಬೀಚ್ ಕಡೆ ಅಲ್ಲಿ ಕಸಾಬೆಲ್ಲ ಬೀಚ್ ಇಲ್ಲ ಯಾವ್ದಾರ ಚೆರಾಯ್ ಬೀಚ್ ಅಂತಂದೈತಿ. ಸೊ ಅಲ್ಲಿ ಸ್ಟೇ ಆಗ್ಬೇಕಂತ ಅದೇವಿ. ಅಲ್ಲಿ ಚೆರಾಯ್ ಬೀಚ್ ಅಲ್ಲಿ ಹೋಗಿ ಅಂದ್ರೆ ಕ್ಲೀನ್ ಐತೆ ಸುದ್ದಿ ಬಂದು. ಸೊ ಅಲ್ಲಿಂದ ಸ್ವಲ್ಪ ಎಲ್ಲ ಅಲ್ಲಿ ಜಿಯೋ ಪಾಯಿಂಟ್ ಇವೆಲ್ಲ ಏನೇನದ ನೋಡಿ ಎಲ್ಲ ಅಡ್ಡಾಡ್ತೀವಿ. ಅಲ್ಲಿಂದ ಹಚ್ಚಿ ನೋಡೋದು ಬೆಳಗ್ಗೆ ಅಂದ್ರೆ ಸಂಡೇ ಮಾರ್ನಿಂಗ್ ಕೊಚ್ಚಿ ಇಂತ ಸೀದಾ ನಾವು ಹೊಂಟಿದ್ದು ಬೆಂಗಳೂರು. ಓಕೆ, ಇನ್ನೂ ರೆಡಿ ಆಗಿಲ್ಲ, ಲೇಟ್ ಆಗೈತಿ, ಹೋಗ್ಬೇಕು ಬಾಯ್. ಈಗ ಇದು ನಮ್ದು ಹೋಮ್ ಸ್ಟೇ ಸ್ಟಾರ್ ಕಾಟೇಜ್ ಅಂತಂದು ಹೇಳಿ. ಈ ಕಡೆ ಎಲ್ಲ ನೀವು ಫಾಗ್ ನೋಡ್ಬೋದು. ಬರಾಕ್ ಹೋಗ್ಬೇಡ್ರಿ. ನಿನ್ನೆ 12 ಗಂಟೆಗೆ ಚೆಕಿನ್ ಅಂತಂದು ಹೇಳೀವಿ. ಅವರೆಲ್ಲ ಅದಿದ್ದು ಹಂಗೆ ಅಂತಂದು 5 ಗಂಟೆ ಆದರೂ ಬಿಟ್ಟಿದ್ದಿಲ್ಲ. ನಮ್ಗೆ ಲಪಡ ಆಯ್ತು, ಅದಕ್ಕೆ ನಾವು ಇವತ್ತು ಆರಾಮಾಗಿ ಲೇಟ್ ಬರತ್ತೀವಿ. ಈಗ ನಾವು ಈ ಕಾಟೇಜ್ ಅಂತ ನಾವು ಸೀದಾ ಹೊಂಟಿದ್ದೀಗ ಟಾಪ್ ಸ್ಟೇಷನಿಗೆ ಹೊಂಟೇವಿ. ಟಾಪ್ ಸ್ಟೇಷನಿಗೆ ಹೋಗಿ ಅಂದ್ರೆ ಆ್ಯಕ್ಚುಲಿ ಹಿಂಗೆ ಆನ್ ದ ರೂಟ್ ನೋಡ್ಕೊಂಡು ಹೋಗ್ಬೋದು. ಡ್ಯಾಮ್ ಅದು ಈಗ ಓಪನ್ ಇರೋಂಗಿಲ್ಲ, ವಾಪಸ್ ಬರ್ಬೇಕಾದ್ರೆ ನೋಡಿದ್ರತ್ತಂತ ಹೇಳಿ ಅದಕ್ಕೆ ಎಲ್ಲ ಗಾಡಿ ಬೆಳಗ್ಗೆ ಎದ್ದು ಎಲ್ಲ ಗಾಡಿನೂ ಚೇಂಜ್ ಲೂಪ್ ಮಾಡಿ ಸಾಲಕ್ಕೆ ನಿಂತೇವಿಲ್ಲಿ. ಈಗ ಹೋಗೋಣಂತ ಟಾಪ್ ಸ್ಟೇಷನಿಗೆ. ಮತ್ತೊಳ್ಳೆ ಆಗಲ್ಲ ಹೇಳಿದ್ರೆ ಹಂಗೆ ನಾವು ಸೀದಾ ಎಲ್ಲ ವಾಪಸ್ ಬಂದ್ಮ್ಯಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ನಾವು ಕೊಚ್ಚಿಗೆ ಹೊಂಟೇವಿ. ಓಕೆ, ಹೋಗೋಣ್ರಿ ಹುಡುಗ್ರೆ, ನಡ್ರಿ ಹಂಗಾರೆ ಗಾಡಿ ತೆಗೀರಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ರೂಮ್ ಗುಡ್ದಾಗ ಐತಿ. ಇಲ್ಲಿ ಒಂದು ಬೈಕ್ ಹೊಂಟ್ರೆ ದಾರಿ ಫುಲ್ ಆಕೈತಿ. ಇಲ್ಲಿ ಕಾರ್ಗಿರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಾಗ ಲಾಂಗ್ ವೀಕೆಂಡ್ ಟೈಮಿಗೆ ಬಂದಿದ್ರಾಗ ಸಿಕ್ಕಿದ್ದ ರೂಮ್ ಹೆಚ್ಚಿಗೆ ನಮ್ದು. ಇಲ್ಲಿ ನೋಡ್ರಿ, ಇಲ್ಲಿ ಫಾಗ್ ಹೆಂಗೈತಿ, ಫುಲ್ ಫಾಗ್ ಐತಿ. ಸ್ವಲ್ಪ ಲೇಟಾಗಿ ಹೊಂಟೆ ನಾವು ಟಾಪ್ ಸ್ಟೇಷನಿಗೆ, ಅಂದ್ರೂ ಇಷ್ಟೊಂದು ಫಾಗ್ ಐತಿ. ಬಟ್ ಮುಂದೇನು ಫಾಗ್ ಇರಂಗಿಲ್ಲೋ ಇರ್ತೈತೋ ಏನೂ ಗೊತ್ತಿಲ್ಲ. ಗುಡ್ಡ ಇಳಿಯತ್ತೈತಿ ನೋಡ್ರಿ. ಇಲ್ಲಿ ರೂಮ್ ಏನು ಅಷ್ಟಕ್ಕಷ್ಟ ಇತ್ತ, ಬಟ್ ಓನರ್ ಸ್ವಲ್ಪ ಕಿರಿಕಿರಿ ಮಾಡಿದ. ಎಷ್ಟು ನಾವು 12 ಗಂಟೆಗೆ ಚೆಕ್ಕಿನ್ ಆಗಬೇಕೈತೆ, ಆದಿದ್ದು ಲಪಡ ಆತ. ಅದು ಬೇಕಾದ್ರೆ ಇನ್ನೊಂದು ಬ್ಲಾಗ್ ಸಪ್ರೇಟ್ ಮಾಡಿ ಹಾಕ್ತೇನಂತ ಅದನ್ನು ಏನೇನಾಗಿತ್ತು ಅಂತಂದು ಹೇಳಿ. ಬರೀ ಹೋಗೋಣಂತ. ಏನು ರೋಡ್ ಅದಾವ ಸೌಕಾರಿಲಿ, ಎಲ್ಲ ರೋಡ್ ನೆಕ್ಸ್ಟ್ ಲೆವೆಲ್ ಅದಾವ. ಏನು ಸೌಕಾರಿಲ್ಲ, ನೆಕ್ಸ್ಟ್ ಲೆವೆಲ್ ಐತಿ ನೋಡಿ. ಫುಲ್ ಟೀ ಎಸ್ಟೇಟ್ ಅದಾವ. ಅಪ್ಪ, ಇಂಥ ರೋಡ್ನಾಗ ಹೋಗಾಕ ಮಜಾ ನೆಕ್ಸ್ಟ್ ಲೆವೆಲ್ ಬರ್ತೈತಿ. ಇಂಥ ರೋಡ್ ನೋಡಿದ್ರೆ ಯಾರೇ ಗಾಡಿ ಹೊಡ್ಯಾಕೆ ಬರಂಗಿಲ್ಲಲ್ಲ, ಅವರು ಇಂಥಲ್ಲಿ ಗಾಡಿ ಹೊಡಿಬೇಕು ಅನಿಸ್ತೈತೆ ಅವ್ರಿಗೂ. ಅಂಥ ರೋಡ್ ಐತಿ. ಬಟ್ ಅವ್ರು ಕೇಳ್ಯಾರಂತಂದು ಏನಾರ ನೀವು ಗಾಡಿ ಕೊಟ್ರೆ ಅಂದ್ರೆ
ನೀವು ಮತ್ತೆ ಜೀವನದಾಗ ಇನ್ನೊಮ್ಮೆ ಇಂಥ ರೋಡ್ ನೋಡಂಗಿಲ್ಲ ನೀವು. ನೋಡ್ರಿ ಎಷ್ಟೋ ನಮ್ಮ ಗಾಡಿ ಹಿಂಗೆ ಒಂದೇ ಲೇನ್ದಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕಾದ್ರೆ ಒಂದು ವಿಡಿಯೋ ತಕ್ಕೊಂಡ್ರೆ ಮಸ್ತ್ ಬರ್ತೈತಿ. ಅಲ್ಲಿ ಯಾರೋ ಹುಡುಗಿ ಕರ್ಕೊಂಡು ಹೊಂಟವಲ್ಲ ಸಾವ್ಕಾರ, ಜೋರೈತಿ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ. ನಾವೊಂದು ಹೇಳಲೆ, ನಾವಿಲ್ಲಿ ಯಾವ ಥರ ಪ್ಲೇಸಿಕೊಂಡ್ರೆ ಹೋಗ್ತಿರ್ತೀವಿ ಹೆಂಗೆ ಗೊತ್ತಿಲ್ಲ ನಮ್ದು ಅಲ್ಲಿ ಹೋದ್ಮ್ಯಾಗ. ಬಟ್ ದಾರೇ ಮಾತ್ರ ಖತರ್ನಾಕ್ ಅದಾವ ಇಲ್ಲಿ ಮುನ್ನಾರ್ದಾಗ. ಕರೆ ನಾವು ಮುನ್ನಾರ್ದಾಗ ಹೋಗೋ ರೂಟ ಮಸ್ತ್ ನೋಡಿಲ್ಲ, ಏನು ಖತರ್ನಾಕ್ ಐತಪ್ಪ ಸಾವ್ಕಾರ. ಇಳಿ ಚಾ ಬೇಕು ಹೋಗಾರ ಹೇಳಿ ನಮಗೆ. ಅವನು ಬೆಳಗ್ಗೆ ಅಂದ್ರೆ ಹಂಗ ಹೊಡ್ಯಾದ ಗಾಡಿ, ತಂಡ ತಗತೈತಿ ಪೂರಾ. ಚಾ ಕುಡಿಲಾರ್ದ ಗಾಡಿ ಹೊಡಿ ಅಂದ್ರೆ ತಂಡ ಯಾವ ಹೊಡಿತಾನ? 5 ಕಾಫಿ ಅಲ್ಲ, 3 चा, 3 कॉफी, 7 टी. ಈಗ ಪದ್ದ ಸರಿ ಚಾ ಕುಡ್ದೀವಿ. ಚಾ ಕುಡ್ದು ಹೊಂಟೇವಿ. ಈಗ ಎಲ್ಲೂ ಗಾಡಿ ಸ್ಟಾಪ್ ಮಾಡಂಗಿಲ್ಲ ನಾವು. ಸೀದಾ ಟಾಪ್ ಸ್ಟೇಷನ್ಗೆ ಹೋಗಿ ಸ್ಟಾಪ್ ಮಾಡಿದೆ. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಮತ್ತು 60ನ ಗಾಡಿ ಬಿಟ್ಟೇವಿ, ತಂಡ ಹತ್ತಾಗತೈತಿ. ಅದ್ರ ಸಂಬಂಧ ಒಂದು ಚಾ ಕುಡಿಯಬೇಕಲ್ಲ ಮತ್ತೆ. ಅದಕ್ಕೆ ಚಾ ಕುಡ್ದೀವಿ. ನಮಗೆ ಚಾ ಯಾವ ಹೊತ್ತಿನಾಗ ಕುಡಿತೇವೆ ಅಂತ ಮ್ಯಾಟ್ರ್ ಆಗಂಗಿಲ್ಲ, ಒಟ್ಟು ಚಾ ಕುಡಿತೇವಲ್ಲ ಅದ ಮ್ಯಾಟ್ರ್ ಆಕೈತಿ. ನೋಡ್ಬೋದು ಇಲ್ಲಿ ಬರ್ಬರ್ತಾ ವ್ಯೂ ಎಲ್ಲ ಡೇಂಜರ್ ಕಾಣತೈತಿ. ಅವ್ರಿಗೆ ಇಷ್ಟ ಆಗುತ್ತೆ. ಓ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಫಾಗ್ ಐತಿ. ಇಲ್ಲಿ ಭಾಳ ಕರ್ರ ಫಾಗ್ ಐತದ. ಇಂಥ ರೋಡ್ ಬರ್ಬರ್ತಾ ಫಾಗ್ ಹೆಚ್ಚಿಗೆ ಆಗತೈತಿ. ಇಲ್ಲಿ ನೋಡ್ರಿ, ಇವ್ರು ಹೆಂಗೆ ಮ್ಯಾಗ ಹೋಗ್ಯ ನೋಡಿ, ಹಂಗೆ ಫಾಗ್ ಬರ್ಬರ್ತಾ ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಇಲ್ಲಿ ಏನೋ ಸ್ವರ್ಗದಾಗ ಗಾಡಿ ಓಡಿಸಂಗೆ ಅನ್ಸತೈತೆ ನಮಗೆ. ಆದರೆ ಬರ್ಬರ್ತಾ ಹೆಂಗೆ ಫಾಗ್ ಹೆಚ್ಚಿಗೆ ಆಗತೈತಿ ನೋಡಿ, ಹಂಗೆ ಬರ್ಬರ್ತಾ ರೋಡೂ ಹಳ್ಳ ಇಡತೈತಿ. ಇಲ್ಲಿ ಏನು ಮಾಡೇ ಇಲ್ಲ ಜಾಸ್ತಿ. ಇಲ್ಲ ಫುಲ್ ತೆಗ್ಗತಾವ ಸಡನ್ ಎಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನಂದ್ರೆ ಫುಲ್ ಎಲ್ಲ ಇಲ್ಲಿ ಉದ್ಯೋಗ ಇದು ಮಾಡಿಬಿಟ್ಟಾರೆಲ್ಲ. ಟಾಪ್ ಸ್ಟೇಷನ್ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದ್ರ ಸಂಬಂಧ ಚಹಾ ಅಂಗಡಿ ಅವು ಇವು ಎಲ್ಲ ಶಾಪ್ ಅಂಗಡಿ ಅದು ಹಾಕಿಬಿಟ್ಟಾರೆ ಇಲ್ಲಿ. ನೋಡ್ರಿ ಆಗಲ್ಲ ಚಲೋ ರೋಡು ಬಂತು, ತೆಗ್ದಿನೋ ಬಂತು. ಯಾವುದೋ ಒಂದು ಓನ್ಯಾಗ ಹೊಡೆದಂಗೆ ಆಗತ್ತೈತೆ ಗಾಡಿ ಇದನ್ನು ತೊಗೊಂಡು ನಾವು. ಏ ಸಾವ್ಕಾರ, ನೀವೇನು ಇಟ್ರು ಹೌದ್ರಲ್ಲ ಇಟ್ರಾಗ ನಾ ಅದ ಮಿರರ್ದ ನೋಡತ್ತೇನಿ. ನನಗೆ ಇಲ್ಲ ಐತಿಲ್ಲ ಕಾರ್ ಇಲ್ಲದ. ಇವ್ರದ್ದು ಹೆಂಗ ಹೇಳ ಇಷ್ಟು ಅವ್ರ ತರ್ಬಿದ ಗಾಡಿ. ನಾ ಅದಾನತ್ತೆ, ನಾ ಮಿರರ್ದ ನೋಡಿದ್ದೆ, ಹುಚ್ಚ ಬಿಟ್ಟನ. ಹಿಂಗೆ ನೋಡ್ಬೇ, ಹಿಂಗದಾರ ಹಿಂಗ ಹೋಗ್ಯಾರ ನೋಡಿ. ಯಾವ ಕಾರ್ ಇತ್ತಾನೆ? ಶಿಫ್ಟ್ ವರ್ಣಾನ ಶಿಫ್ಟ್ ಅನ್ನಿಸ್ತ. ಟಾಪ್ ಸ್ಟೇಷನಿಗೆ ಬಂದೀವಿ. ಬಂದ್ರಿಚಿಗೆ ಅಲ್ಲಿ ಹೆಂಗೆ ಲಿಮಿಟೆಡ್ ಪೀಪಲ್ಸ್ ಬಿಡ್ತಾರಂತ. ಅಂದ್ರೆ ಹೋಗಿ ಈಗ ರಾಷ್ಟ್ರ ಆಗೋದು ರಾಷ್ಟ್ರ ಆಕೈತೆ ಅಂತಂದು ಹೇಳಿ 20 ರೂಪಾಯಿ ಎಂಟ್ರಿ ಫೀ ಒಬ್ಬರಿಗೆ. ಅಲ್ಲಿಂತ ರೋಡಲ್ಲಿ ಜಾಸ್ತಿ ಗಾಡ್ ನಮಗೆ ಅಷ್ಟು. ಅವ್ರ ಇಷ್ಟರು ಬಂದ ನೆಕ್ಸ್ಟ್ ನಾವು ಹೋಗ್ತೀವಿ. ಇದೆಲ್ಲಿದೆ 10 ಮೀಟರ್ಸ್ ವಾಚ್ ಟವರ್ ಎಂಟ್ರಿ ವ್ಯೂ ಪಾಯಿಂಟ್ 100 ಮೀಟರ್ಸ್ ಓನ್ಲಿ. ಎಲ್ಲಿದೆ? ಹಾಂ ಹೋಗ ಪೇಮೆಂಟ್ ಆಗೈತಿ. ಪೇಮೆಂಟ್ ಆತ. 10 ಜನ ಬಂದೇವಿ. 200 ರೂಪಾಯಿ ಒಬ್ಬರಿಗೆ 20 ರೂಪಾಯಿ. ಇನ್ನು ಕೆಳಗೈತಿ. ಇನ್ನು ಕೆಳಗೂ ಹೋಗೈತಿ, ಮ್ಯಾಗೂ ಐತಿ. Anybody want to do?
ಅನ್ನತ್ತಿಲ್ಲ ಬಂದೇವಿ ಅದೇನು ಚಲೋ ಐತ್ಲ ಬೀವ ಆದ್ರೆ ಮತ್ತೆ ವಿಂಟರ್ ಸೀಸನ್ದಾಗ ಬಂದು ಫಾಗ್ ಇರಬಾರ್ದು ಅಂದ್ರೆ ಹೆಂಗೀಗ ನಾವೇ ಮಳಿ ಬಾತ ನೋಡಿಸ್ ಏನು ನಮ್ಮ ಮೈನ ರಗಡ ಅದಾವಲ್ಲ ಇದು ನೋಡೋದ್ ಪಾಯಿಂಟ್ ಅವನ ಎಷ್ಟು ಹೋಗ್ಬೇಕ ಏನಂತೀರ ಕರಾಟಿಗೆ ಸಾವ್ಕಾರ ನೀವೇನ್ ಬಿಡ್ರಿ ಸಾವ್ಕಾರ ಮಂದಿ ಏನಿಲ್ರಿ ನಿಮ್ದೆ ಎಲ್ಲ ನಿಮ್ದೆ ಏನನ್ನ ದೊಡ್ಡ ದೊಡ್ಡ ಮಂದಿ ಮಾತಾಡ್ತೀರಿ ಅನಿಸ್ಕೋಬೇಕು ಅಷ್ಟ ನೋಡಿ ವ್ಯೂ ನೋಡಕ್ ಬಂದೇವ ಏನು ಕಾಣೋದು ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಉಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಏನು ಅನ್ನತ್ತಿಲ್ಲ ಈ ಮಾಯ್ ತಗಡ್ತಪ್ಪ ಎಟ್ರ ಲಪಡ ಮಾಡಿ